ಹಲೋ ಗೆಳೆಯರೇ, ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮಲ್ಲಾಪುರದಿಂದ ಒಂದು ಹುಡುಗಿ ಮಾಹಿತಿ ಕಳಿಸಿದ್ದಾರೆ. ಈಕೆಯ ಪ್ರೀತಿಯ ಹೆಸರು ನಂದಿನಿ ಅಂತ, ಆದರೆ ಮನೆಯವರು ಕರೀತಕ್ಕಂಥದ್ದು ರಂಜಿತಾ ಅಂತ. ಸೊ ಅಷ್ಟಕ್ಕೂ ಈಕೆ ಕಳಿಸಿರ್ತಕ್ಕಂಥ ಮಾಹಿತಿಗಳೇನೇನು ಅಂತ ನೋಡೋದಾದರೆ, ಮೊದಲನೇದಾಗಿ ಈಕೆ ಕಳಿಸಿರೋದೇನೆಂದರೆ ಮದುವೆ ಆಗೋದಕ್ಕೆ ಹುಡುಗ ಬೇಕು ಅಂತ ಮಾಹಿತಿನ ನಮಗೆ ಕಳಿಸಿರ್ತಾರೆ. ಸೊ ಈಕೆ ವಯಸ್ಸು ಬಂದು 24 ವರ್ಷ ಆ್ಯಂಡ್ ಊರು ಬಂದುಬಿಟ್ಟು ಮಲ್ಲಾಪುರ ಹಳ್ಳಿ. ಸ್ನೇಹಿತರೆ, ಮಲ್ಲಾಪುರ ಹಳ್ಳಿದಿಂದ ಇದು ಎರಡನೇ ಪ್ರೊಫೈಲು ನಮಗೆ ಬರ್ತಕ್ಕಂಥದ್ದು. ಯಾಕಂದರೆ ಅಲ್ಲಿಯ ಬ್ರೋಕರ್ ಅವರು ತುಂಬ ಒಂದು ಹುಡುಗಿಯರ ಮಾಹಿತಿಗಳನ್ನು ನಮಗೆ ಕಳಿಸ್ತಾರೆ. ಬಟ್ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅವರ ಜೊತೆ ಒಂದು ಹೊಂದಾಣಿಕೆಯಿಂದ ಇದ್ಕೊಂಡು ಹೇಳುವಂತಹ ಪ್ರೊಫೈಲ್ಗಳನ್ನು ಮಾತ್ರ ನಿಮ್ಮ ಮುಂದೆ ನಾನು ಹೇಳ್ತಾ ಇರ್ತೇನೆ. ಆ್ಯಂಡ್ ಈಕೆ ಬಂದುಬಿಟ್ಟು ಮಲ್ಲಾಪುರ ಎಲ್ಲಿ ಬರುತ್ತೆ ಅಂದರೆ ವಿಜಯನಗರದ ಜಿಲ್ಲೆ ಹತ್ತಿರ ಬರುತ್ತೆ ಸ್ನೇಹಿತರೆ. ಆ್ಯಂಡ್ ಈ ಒಂದು ನಂದಿನಿಯವರ ಹೈಟು 5.3 ಅಡಿ ಹೈಟ್ ಇದ್ದಾರೆ. ನೋಡೋದಕ್ಕೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಹೊಂದಿರೋದು, ಅಂದರೆ ಈ ಕಡೆ ವೈಟು ಇಲ್ಲ, ಆ ಕಡೆ ಬ್ಲ್ಯಾಕು ಇಲ್ಲ, ನಾರ್ಮಲ್ ಆಗಿ ಇದ್ದಾರೆ. ರಾಶಿ ಬಂದು ಕನ್ಯಾ ರಾಶಿ, ನಕ್ಷತ್ರ ಬಂದು ಹಸ್ತ ನಕ್ಷತ್ರ. ಸದ್ಯಕ್ಕೆ ಉದ್ಯೋಗ ಏನು ಕೂಡ ಇಲ್ಲ, ಮನೆಯಲ್ಲಿ ಕೆಲಸ ಪ್ಲಸ್ ಕೃಷಿಯ ಒಂದು ಕೆಲಸವನ್ನು ನೋಡ್ಕೊಂಡು ಹೋಗುವಂತಹ ಒಂದು ಉದ್ಯೋಗದಲ್ಲಿರ್ತಕ್ಕಂತಹ ಈ ಒಂದು ರಂಜಿತಾ ಅಂದರೆ ನಂದಿನಿ ಅವರಿಗೆ ಒಬ್ಬ ಹುಡುಗನ ಅವಶ್ಯಕತೆ ಇದೆ. ತಂದೆಯವರು ಪ್ರಾಬಬ್ಲಿ ಬಂದುಬಿಟ್ಟು ಒಬ್ಬ ಕೃಷಿಕರ ರೈತ ಕುಟುಂಬದಿಂದ ಬಂದಿರತಕ್ಕಂಥ ತಂದೆ. ತಾಯಿಯವರು ಗೃಹಿಣಿ. ಒಬ್ಬ ತಮ್ಮ ಇದ್ದಾನೆ, ಅವನು ಓದ್ತಾ ಇದ್ದಾನೆ. ಮತ್ತು 2 ಜನ ಮಕ್ಕಳಲ್ಲಿ ಪ್ರಸ್ತುತ ಒಬ್ಬಳೇ ಹೆಣ್ಣು ಮಗಳಾಗಿರ್ತಕ್ಕಂಥ ರಂಜಿತಾ ಅವರಿಗೆ ಈ ರೀತಿಯ ಹುಡುಗ ಬೇಕಾಗಿದ್ದಾರೆ. ಮೆಚೂರ್ಡ್ ಬ್ಯಾಲೆನ್ಸ್ ಪ್ರೊಫೈಲ್ ಅಂದರೆ ಸ್ನೇಹಿತರೆ, ಪ್ರಸ್ತುತ ಪ್ರೀತಿಯ ಗೌರವ ಕೊಡ್ತಕ್ಕಂಥದ್ದು. ಸೊ ನಿಮ್ಮ ಒಂದು ಕಾಳಜಿ, ನಿಮ್ಮ ಒಂದು ಪ್ರೀತಿ ಯಾವ ಮಟ್ಟಿಗೆ ಇರಬೇಕು ಅಂದರೆ ನೀವೇ ನನಗೆ 7 ಜನ್ಮದಲ್ಲೂ ಕೂಡ ಗಂಡನಾಗಿ ಬರಬೇಕು, ಆ ರೀತಿಯ ಮಾತುಗಳನ್ನು ಈಕೆ ಆಡಬೇಕು ನಂದಿನಿ ನಿಮ್ಮ ಮೇಲ್ಗಡೆ. ಸೊ ಆ ಒಂದು ದೃಷ್ಟಿಯಿಂದ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ನನಗೆ ನನ್ನ ಪ್ರೀತಿ ಗೌರವ ಜೊತೆಗೆ ನಮ್ಮ ತಂದೆ ತಾಯಿಯವರಿಗೆ ಗೌರವ ಇವೆಲ್ಲರೂ ಕೂಡ ನೀವು ಕೊಡಬೇಕಾಗಿರ್ತಕ್ಕಂಥ ರೆಸ್ಪೆಕ್ಟ್ ಮೇಲೆ ನೀವು ನನ್ನನ್ನು ಯಾವ ರೀತಿ ನೋಡ್ಕೊಂಡು ಹೋಗ್ತೀರಾ ಅನ್ನೋದು ಡಿಪೆಂಡ್ ಆಗುತ್ತೆ ಅಂತ ಹೇಳಿರೋದು. ಸಣ್ಣ ವಿಷಯಗಳನ್ನು ಇಗ್ನೋರ್ ಮಾಡಿ ಒಳ್ಳೆಯ ಮೇಂಟೆನೆನ್ಸ್ ಮಾಡುವಂಥ ಒಬ್ಬ ಹುಡುಗ ಆಗಿರಬೇಕು ಅಂತ ಹೇಳಿದ್ದಾರೆ. ಸಣ್ಣ ವಿಷಯ ಮೇಂಟೆನೆನ್ಸ್ ಮಾಡಬೇಕು ಅಂತಂದರೆ ಏನು ಅರ್ಥ ಆಗಲಿಲ್ಲಲ್ಲ. ಅಂದರೆ ಸ್ನೇಹಿತರೆ, ಯಾವುದಾದ್ರೂ ಒಂದು ವಿಷಯ, ಇವಾಗ ಒಂದು ತಪ್ಪು ಮಾಡಿದಾರಾ ಅಥವಾ ಏನಾದರೂ ಚಿಕ್ಕದಾಗಿರ್ತಕ್ಕಂಥ ತಪ್ಪು ಮಾಡಿದಾರ, ಅದನ್ನೇ ದೊಡ್ಡದಾಗಿ ಮಾಡಿಕೊಂಡು ಜಗಳ ಆಡುವಂತಹ ಒಂದು ಕೆಟ್ಟದಾಗಿರ್ತಕ್ಕಂಥ ದಾರಿನಲ್ಲಿ ನೀವು ಇರಬಾರ್ದು. ಅದು ಎಂಥದೇ ಇದ್ದರೂ ಹೋಗಲಿ ಬಿಡು ಅಂತಂದ್ಬಿಟ್ಟು ಇಗ್ನೋರ್ ಮಾಡಿ ಅಲ್ಲಿಗೆ ಬಿಟ್ಟು ಸಾಲ್ವ್ ಮಾಡುವಂಥ ಒಂದು ಗುಣ ನಿಮ್ಮ ಹತ್ರ ಇರಬೇಕು. ಈಕೆ ಮನೆ ಕೆಲಸ ಮಾಡ್ತಾರೆ ಮತ್ತು ರೆಸ್ಪಾನ್ಸಿಬಿಲಿಟಿ ಎಲ್ಲ ಕೂಡ ತೆಗೆದುಕೊಳ್ತಾರೆ. ಅದಕ್ಕೆ ನೀವು ಸಹಾಯ ಮಾಡಬೇಕು. ಮನೆಯಲ್ಲಿ ಏನಾದರೂ ಪಾತ್ರೆ ತೊಳೆಯೋದ್ರಲ್ಲಿ ಒಂದು ಸ್ವಲ್ಪ ಸಹಾಯ, ಹಣ್ಣುಗಳನ್ನು ಕಟ್ ಮಾಡೋದ್ರಲ್ಲಿ, ಫ್ರೂಟ್ಗಳನ್ನು ಕಟ್ ಮಾಡೋದ್ರಲ್ಲಿ ಈ ರೀತಿ ಸಹಾಯ ಮಾಡ್ತಕ್ಕಂಥದ್ದು ಮಾಡಿದರೆ ಅವ್ರಿಗೆ ಇನ್ನೂ ಕೂಡ ಒಂದು ಸ್ವಲ್ಪ ಪ್ರೀತಿ ಜಾಸ್ತಿ ಆಗುತ್ತೆ ನಿಮ್ಮ ಮೇಲೆ. ಕುಟುಂಬದ ಮೌಲ್ಯಗಳನ್ನು ಗೌರವಗಳನ್ನು ಕಾಪಾಡಿಕೊಂಡು ಹೋಗುವಂತನಾಗಿರ್ಬೇಕಂತೆ. ಸೊ ಕುಟುಂಬ ಗೌರವ ಅಂತಂದರೆ ನೀವು ಇರ್ತಕ್ಕಂತಹ ಕುಟುಂಬ, ನೀವು ವಾಸವಾಗಿರ್ತಕ್ಕಂಥ ಒಂದು ಜನರೇಷನಲ್ಲಿ ಇರ್ತಕ್ಕಂತಹ ಒಂದು ಜಾಗ ಏನಿದೆ ಅದರಿಂದ ನಿಮ್ಮ ಗೌರವ, ನಿಮ್ಮ ಮೌಲ್ಯಗಳನ್ನು ಹೆಚ್ಚಿಸುವಂತಹ ಒಂದು ಕೆಲಸ ಆಗಿರಬೇಕು. ಆ್ಯಂಡ್ ನೀವು ನೋಡೋದಕ್ಕೆ ಯಾವ ರೀತಿ ಇರಬೇಕು, ಜೊತೆಗೆ ಇವ್ರನ್ನ ಮದುವೆ ಆದರೆ ನಿಮಗೆ ಏನು ಸಿಗುತ್ತೆ ಅಂತ ಈ ಕಡೆ ತೋರಿಸ್ತೀರಿ. ಅದಕ್ಕೂ ಮುನ್ನ ನಿಮಗೆ ಈ ಒಂದು ಪ್ರೊಫೈಲ್ ಇಷ್ಟ ಆಗಿದ್ದರೆ ಅಥವಾ ಈಕೆನ ಮದುವೆ ಆಗಬೇಕು ಅಂತಹ ಡಿಸೈಡ್ ಮಾಡಿದರೆ ನಿಮ್ಮ ಮಾಹಿತಿಗಳನ್ನು ವೀಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಜಿಮೇಲ್ ಐ ಡಿ ಕೊಟ್ಟಿರ್ತೇವೆ. ಆ ಒಂದು ಜಿಮೇಲ್ ಐ ಡಿಗೆ ಕಳಿಸಿಕೊಡುವ ಮುಖಾಂತರ ಆಕೆ ನಿಮಗೆ ಇಷ್ಟ ಆಗಿದ್ದಾರವಾ, ಏನೆಲ್ಲ ಮಾಡ್ತಾರೆ ಏನೆಲ್ಲ ಇಲ್ಲ ಅನ್ನೋದರ ಬಗ್ಗೆ ನೀವು ತಿಳ್ಕೊಳ್ಬೋದು. ಸೊ ಅಷ್ಟಕ್ಕೆ ಎಲ್ಲ ಮಾಹಿತಿ ತಿಳ್ಕೊಳ್ಬೇಕು ಅಂತಂದರೆ ಪ್ರಸ್ತುತ ನೀವು ನಿಮ್ಮ ಬಯೋಡಾಟಾಗಳನ್ನು ಇವರ ಮಾಡಿರ್ತಕ್ಕಂತಹ ರೀತಿಯಲ್ಲಿ ಕಳಿಸಿಕೊಡಿ. ಆನಂತರ ಚೆಕ್ಕಿಂಗಾಗಿ ಅವರು ನಿಮಗೆ ಮಾಹಿತಿನ ತಿಳಿಸ್ತಾರೆ. ಸ್ನೇಹಿತರೆ, ಪ್ರಸ್ತುತ ಈ ಒಂದು ಪ್ರೊಫೈಲ್ಗೆ ಸಂಬಂಧಿಸಿದಂತೆ ಈಕೆನ ಮದುವೆ ಆಗುವಂಥ ಹುಡುಗನಿಗೆ ಇದೊಂದು ಕಾರು ವರದಕ್ಷಿಣೆ ರೂಪದಲ್ಲಿ ಕೊಡ್ತಕ್ಕಂಥದ್ದು ಇವರು. ಈ ಒಂದು ಗಾಡಿಯ ಇಂಜಿನ್ ಬಂದ್ಬಿಟ್ಟು 1799 CC ಇರ್ತಕ್ಕಂಥದ್ದು ಈ ಒಂದು ಗಾಡಿದು. ಮತ್ತು ಇದರ ಸ್ಪೀಡು 200 ಕಿಲೋಮೀಟರ್ ಒಳಗಡೆ ಸ್ಪೀಡ್ ಇದೆ. ಸ್ಪೀಡ್ ಲಿಮಿಟು ಮೈಲೇಜಿಂಗ್ ಬಂದರೆ 14ರಿಂದ 16 ಕಿಲೋಮೀಟರ್ ಮೈಲೇಜಿಂಗ್. ಮತ್ತು ಒಳ್ಳೆಯ ಒಂದು ಟ್ರಾನ್ಸ್ಫರ್ಮೇಷನ್ ಇದೆ, ಮ್ಯಾನ್ಯುವಲಿ CVT ಇದೆ, ತುಂಬ ಸಖತ್ತಾಗಿದೆ ಒಂದು ಗಾಡಿ ಹೆಂಗಿದೆ ಅದ್ರ ಬಗ್ಗೆ ಮ್ಯಾಟ್ರ್ ಬೇಡ ನಮಗೆ. ಸುಮ್ಮನೆ ಫ್ರೀಯಾಗಿ ವರದಕ್ಷಿಣೆಯಲ್ಲಿ ಕೊಡ್ತಿದ್ದಾರಾ ಅಷ್ಟೇ, ಅವ್ರು ಹೇಳಿರ್ತಕ್ಕಂಥ ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ನೀವು ಹೋಗ್ತಿದ್ದೀರಾ ಅಷ್ಟೇ, ಅದಿಷ್ಟೇ. ಮತ್ತು ಅದು ಬಿಟ್ಟರೆ ಏನು ಕೂಡ ಇಲ್ಲ. ಒಳಗಡೆ 5 ಸೀಟಿನ ಒಂದು ಗಾಡಿ ಇದೆ
ಮತ್ತು ರಿವ್ಯೂ ಬಂದರೆ ಸ್ಪೋರ್ಟಿ ಲುಕ್ ಆ್ಯಂಡ್ ಸ್ಮೂತ್ ಆಗಿರ್ತಕ್ಕಂತಹ ಒಂದು ಡ್ರೈವಲ್ಲಿ ಇರ್ತಕ್ಕಂಥದ್ದು. ಪ್ರೀಮಿಯಂ ಫೀಲ್ ಕೊಡ್ತಕ್ಕಂಥ ಈ ಒಂದು ಗಾಡಿ ನಿಮ್ಮದಾಗಬೇಕು ಅಂದರೆ ಆಕೆ ಹೇಳಿರ್ತಕ್ಕಂತಹ ಒಂದು ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗಬೇಕು. ಜೊತೆಗೆ ಒಂದು ಕಾಳಜಿ, ಪ್ರೀತಿಗಳಿಗೆ ಎಲ್ಲ ರೀತಿಯಲ್ಲೂ ಈಗಿನ ಜನರೇಷನಲ್ಲಿ ಕಾಯ್ತಾರೆ ಸ್ನೇಹಿತರೆ. ಅಂದರೆ ನಿಮ್ಮಿಂದ ಒಂದು ಒಳ್ಳೆಯ ಪ್ರೀತಿ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಅದು ಸಿಗ್ತಾ ನೀವು ಗೆದ್ರಿ, ಸಿಗಲಿಲ್ವಾ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದೇ ಒಂದು ದೃಷ್ಟಿಯಿಂದನೇ ನಾನು ನಿಮಗೆ ಹೇಳ್ತಾ ಇರೋದು, ಬೇಗ ಬೇಗ ನಿಮ್ಮ ಮಾಹಿತಿಗಳನ್ನು ಕಳಿಸಿಕೊಡಿ. ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ, ಪ್ರೀತಿಯಿಂದ ಮಾಡ್ತೀನಿ, ಕೆಳಗೆ ಎಂದೂ ಕೂಡ ಬೀಳಿಸಲ್ಲ, ಆ ರೀತಿ ನೋಡ್ಕೊಂಡು ಹೋಗ್ತೀನಿ ಅಂತ ಭರವಸೆ ಕೊಡಿ. ಆಕೆ ನಿಮ್ಮವಳಾಗ್ತಾಳೆ ಅಂತ ಹೇಳ್ತಾ, ಸೊ ಇದೇ ರೀತಿ ಹೊಸ ಹೊಸ ಪ್ರಬಲಗಳು ನಮ್ಮ ಚಾನಲಲ್ಲಿ ಸುಮಾರು ಬಂದಿದೆ. ನೀವು ಒಂದು ಸಲ ಚೆಕ್ ಮಾಡಿ, ನಿಮಗೆ ತಿಳಿಯುತ್ತೆ. ಬಟ್ ಆಕೆ ಯಾರನ್ನ ಇಷ್ಟಪಡಬೇಕು ಅವ್ರನ್ನೇ ಇಷ್ಟಪಟ್ಟಿದ್ದಾರೆ, ಅದು ಮೇನ್ ಇಂಪಾರ್ಟೆಂಟ್. ನನಗೆ ಯಾಕೆ ಸಿಗ್ತಾ ಇಲ್ಲ ಅಂತ ಕ್ವಶನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾಕೆ ಸಿಗ್ತಾ ಇಲ್ಲ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಮಾರ್ಕ್ ಮಾಡ್ಕೊಂಡು ಕೇಳ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ. ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ, ಬಾಯ್.